ರಾಜ್ಯದಲ್ಲಿ ಗಣೇಶೋತ್ಸವ ಆಚರಿಸಬೇಕು ಅಂತಂದ್ರೆ 16 ರೂಲ್ಸ್ಗಳನ್ನು ತಂದು ಅದ್ದೂರಿಯಾಗಿ ಆಚರಿಸದಂತೆ ಆಗೋಗಿದೆ. ಈ ಗಣೇಶೋತ್ಸವದ ಸಂಭ್ರಮ ಸಡಗರ ಎಲ್ಲೊಂದು ಕಡೆ ಕಳೆಗುಂತಾ ಇದೆಯಾ ಅನ್ನುವಂಥ ವಿಚಾರಗಳು ಕೂಡ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಆದರೆ ಹಿಂದೂಗಳ ಖುಷಿಗೆ ಇಲ್ಲಿ ಅಧಿಕಾರಿಗಳು ತಣ್ಣೀರೆರಚಿದ್ದಾರೆ. ಈ ಘಟನೆ ಆಗಿದ್ದಾದ್ರೂ ಎಲ್ಲಿ ಏನಾಯ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಅದ್ದೂರಿ ಗಣೇಶೋತ್ಸವಕ್ಕೆ ಬ್ರೇಕ್. ಕಪ್ಪು ಪಟ್ಟಿ ಧರಿಸಿ ಭಕ್ತರ ಮೆರವಣಿಗೆ. ಗಣೇಶೋತ್ಸವ ಅಂದ್ರೆ ಯುವಕರಿಗೆ ಎಲ್ಲಿಲ್ಲದ ಉತ್ಸಾಹ. ಸದ್ಯ ರಾಜ್ಯದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿದ್ದ ಗಣೇಶ ಮೆರವಣಿಗೆಗೆ ಗ್ರಹಣ ಹಿಡಿದಂತಾಗಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಮಟ್ಟಿಕಲ್ನಲ್ಲಿ 35 ವರ್ಷದಿಂದ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಮಾಡಲಾಗ್ತಾ ಇತ್ತು. ಈ ಬಾರಿ ಯಾವುದೇ ಡಿಜಿಗೆ ಅವಕಾಶ ಕೊಟ್ಟಿಲ್ಲ. ಇದರಿಂದ ಬೇಸತ್ತ ಗಣೇಶೋತ್ಸವ ಸಮಿತಿ ಸದಸ್ಯರು ಈ ಬಾರಿ ವಿನೂತನವಾಗಿ ಪ್ರತಿಭಟಿಸುವ ಮೂಲಕ ಗಣೇಶನ ಮೆರವಣಿಗೆ ಮಾಡಿದ್ದಾರೆ. ಗಣೇಶ ಚತುರ್ಥಿ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಡೆದುಕೊಂಡಿರುವಂಥ ನಡೆಯನ್ನು ಖಂಡಿಸಿ ದಾವಣಗೆರೆ ನಗರದ ಮಟ್ಟಿಕಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ವಿಸರ್ಜನಾ ಮೆರವಣಿಗೆಯನ್ನು ಮೌನ ಪ್ರತಿಭಟನೆ ಮತ್ತು ಕಪ್ಪು ಬಟ್ಟೆ ಧರಿಸುವ ಮೂಲಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಒಂದು ಇಲ್ಲಿ ಸ್ಪಂದನೆ ಆಗದಿರುವಂಥ ಕೆಲಸ, ಜಿಲ್ಲಾಡಳಿತದಿಂದ ಕೆಲವೊಂದಷ್ಟು ಅಡೆತಡೆಗಳು ಉಂಟಾಗುವಂಥ ಕೆಲವೊಂದಷ್ಟು ಸ್ಪಂದನೆ ಆಗದಿರುವಂಥ ಕೆಲಸಗಳು ಸಾಕಷ್ಟು ಏನು ಈ ಗಣೇಶ ಪ್ರತಿಷ್ಠಾಪನೆ ಮಂಡಳಿಗೆ ಆಗಿರುವಂಥದ್ದು. ಶಿವಾಜಿ ಫ್ಲೆಕ್ಸನ್ನು ತೆರವುಗೊಳಿಸಿದ ನಂತರವೂ ಸಹ ಹಿಂದೂ ಮುಖಂಡರನ್ನ ಅದೇ ವಿಚಾರಕ್ಕೆ ಸಂಬಂಧಪಟ್ಟದ್ದು ಬಂಧನ ಮಾಡೋ ಕೆಲಸವನ್ನು ಸಹ ಮಾಡಿದರು. ಅದೇ ರೀತಿ ಏನು ಈಗ ರೂಟನ್ನು ಸಹ ಬದಲಾವಣೆ ಮಾಡುವಂತಂದರೆ ಗಣೇಶ ವಿಸರ್ಜನಾ ಆ ಮೆರವಣಿಗೆ ರೂಟನ್ನು ಸಹ ಏನು ಚೇಂಜ್ ಮಾಡಿ ಸಾಕಷ್ಟು ಒಂದು ಭಾವನೆಗಳಿಗೆ ಧಕ್ಕೆ ನೀಡಿದ್ದಾರೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಪ್ಪು ಬಟ್ಟೆ ಮತ್ತು ಆ ಕಪ್ಪು ವಸ್ತ್ರವನ್ನು ಧರಿಸಿ ಮೌನ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಿರುವಂಥದ್ದು. ಎಲ್ಲೋ ಗಲಾಟೆ ಆದರೆ ಇಲ್ಲಿ ನಿರ್ಬಂಧ ಹೇರ್ತಾರೆ. ವರ್ಷಕ್ಕೆ ಒಂದ್ಸಲ ನಡೆಯುವ ಹಬ್ಬಕ್ಕೆ ಇಷ್ಟೊಂದು ರೂಲ್ಸ್ ಯಾಕೆ ಅಂತ ಯುವಕರು ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವಾತಂತ್ರ್ಯನೇ ಇಲ್ಲ, ಎಲ್ಲ ಸ್ವಾತಂತ್ರ್ಯ ಕಣ್ಣು ಮುಚ್ಕೊಂಡು ಮಕ್ಕಂದತ್ ಹೋಗಿ ಮಾಡಕ್ಕೆ ಸ್ವಾತಂತ್ರ್ಯನೇ ಇಲ್ಲ ನಮಗೆ. ಗಣೇಶ ಹೆಂಗ್ ಮೂಕ್ ಬಸವಣ್ಣ ಅದು ಓದಂಗೆ ಹೋಗ್ತೈತೆ ಹಂಗೆ ಹೋಗ್ತದೀವಿ ನಾವು ಅಷ್ಟೇ. ಇನ್ನೇನು ಮಾತಾಡಕ್ಕೆ ಏನು ಮಾತೇ ಇಲ್ಲ. ಏನು ಹೇಳ್ತೀರಮ್ಮ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ಕಾರ ಏನಂತ ಮಾತಾಡ್ಬೇಕು ಸರ್ಕಾರದ ಬಗ್ಗೆ? ಸರ್ಕಾರ ನಾವಿದ್ರೆ ಸರ್ಕಾರ, ನಾವಿಲ್ಲ ಅಂದ್ರೆ ಸರ್ಕಾರನೇ ಇಲ್ಲ. ನಮ್ಮಿಂದನೇ ಸರ್ಕಾರ ಅದಕ್ಕೆ ಕಣ್ಣು ಮುಚ್ಕೊಂಡು ಕುತ್ಕೊಂಡೈತೆ. ಸರ್ಕಾರ ಕಣ್ಣು ಮುಚ್ಕೊಂಡು ಕುತ್ಕೊಂಡಿರೋದಕ್ಕೆ ಈ ಮೂಕ್ ಬಸವಣ್ಣನಾಗ ಹೊಂಟಿರೋದು ಎಲ್ಲರೂ. ವೋಟ್ ಬ್ಯಾಂಕಿಗೋಸ್ಕರ ಅವರನ್ನ ತೃಪ್ತಿಪಡಿಸೋಕ್ಕೋಸ್ಕರ ಇವತ್ತು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ನಮ್ಮ ಗಣಪತಿ ಮೆರವಣಿಗೆ ಬಂದಾಗ ಕಲ್ಲುಗಳನ್ನು ತೋರಿದ್ರು, ಆ ಕಲ್ಲುಗಳ ತೋರಿದಂಥ ಕೈಗಳಿಗೆ ಕಾನೂನಿನ ಉತ್ತರವನ್ನು ಅವ್ರು ಕೊಡಬೇಕಾಗಿತ್ತು. ಇವತ್ತು ಹೂವಿನ ಮಾಲೆ ಹಿಡ್ಕೊಂಡು ಗಣಪತಿ ಮೆರವಣಿಗೆ ಮಾಡ್ತಕ್ಕಂಥ ಒಬ್ಬ ಸಂಭಾವಿತ ಹಿಂದೂಗಳ ಮೇಲೆ ಇವತ್ತು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಹಿಂದೂ ಸಮಾಜ ಅವ್ರಿಗೆ ಕೊಡುತ್ತೆ. ಸರ್ಕಾರದ ನಡೆಯಿಂದ ಗಣೇಶೋತ್ಸವದ ಆಯೋಜಕರು ಕಂಗೆಟ್ಟು ಹೋಗಿದ್ದು, ದಾವಣಗೆರೆಯ ಈ ಪ್ರತಿಭಟನೆ ಸಾಕಷ್ಟು ಮುಜುಗರಕ್ಕೀಡಾಗುವಂತೆ ಮಾಡಿದೆ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಗಣೇಶೋತ್ಸವ ಆಚರಿಸಬೇಕು ಅಂತಂದ್ರೆ 16 ರೂಲ್ಸ್ಗಳನ್ನು ತಂದು ಅದ್ದೂರಿಯಾಗಿ ಆಚರಿಸದಂತೆ ಆಗೋಗಿದೆ. ಈ ಗಣೇಶೋತ್ಸವದ ಸಂಭ್ರಮ ಸಡಗರ ಎಲ್ಲೊಂದು ಕಡೆ ಕಳೆಗುಂತಾ ಇದೆಯಾ ಅನ್ನುವಂಥ ವಿಚಾರಗಳು ಕೂಡ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಆದರೆ ಹಿಂದೂಗಳ ಖುಷಿಗೆ ಇಲ್ಲಿ ಅಧಿಕಾರಿಗಳು ತಣ್ಣೀರೆರಚಿದ್ದಾರೆ. ಈ ಘಟನೆ ಆಗಿದ್ದಾದ್ರೂ ಎಲ್ಲಿ ಏನಾಯ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಅದ್ದೂರಿ ಗಣೇಶೋತ್ಸವಕ್ಕೆ ಬ್ರೇಕ್. ಕಪ್ಪು ಪಟ್ಟಿ ಧರಿಸಿ ಭಕ್ತರ ಮೆರವಣಿಗೆ. ಗಣೇಶೋತ್ಸವ ಅಂದ್ರೆ ಯುವಕರಿಗೆ ಎಲ್ಲಿಲ್ಲದ ಉತ್ಸಾಹ. ಸದ್ಯ ರಾಜ್ಯದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿದ್ದ ಗಣೇಶ ಮೆರವಣಿಗೆಗೆ ಗ್ರಹಣ ಹಿಡಿದಂತಾಗಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಮಟ್ಟಿಕಲ್ನಲ್ಲಿ 35 ವರ್ಷದಿಂದ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಮಾಡಲಾಗ್ತಾ ಇತ್ತು. ಈ ಬಾರಿ ಯಾವುದೇ ಡಿಜಿಗೆ ಅವಕಾಶ ಕೊಟ್ಟಿಲ್ಲ. ಇದರಿಂದ ಬೇಸತ್ತ ಗಣೇಶೋತ್ಸವ ಸಮಿತಿ ಸದಸ್ಯರು ಈ ಬಾರಿ ವಿನೂತನವಾಗಿ ಪ್ರತಿಭಟಿಸುವ ಮೂಲಕ ಗಣೇಶನ ಮೆರವಣಿಗೆ ಮಾಡಿದ್ದಾರೆ.
ಗಣೇಶ ಚತುರ್ಥಿ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಡೆದುಕೊಂಡಿರುವಂಥ ನಡೆಯನ್ನು ಖಂಡಿಸಿ ದಾವಣಗೆರೆ ನಗರದ ಮಟ್ಟಿಕಲಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ವಿಸರ್ಜನಾ ಮೆರವಣಿಗೆಯನ್ನು ಮೌನ ಪ್ರತಿಭಟನೆ ಮತ್ತು ಕಪ್ಪು ಬಟ್ಟೆ ಧರಿಸುವ ಮೂಲಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಒಂದು ಇಲ್ಲಿ ಸ್ಪಂದನೆ ಆಗದಿರುವಂಥ ಕೆಲಸ ಜಿಲ್ಲಾಡಳಿತದಿಂದ ಕೆಲವೊಂದಷ್ಟು ಅಡೆತಡೆಗಳು ಉಂಟಾಗುವಂಥ ಕೆಲವೊಂದಷ್ಟು ಸ್ಪಂದನೆ ಆಗದಿರುವಂಥ ಕೆಲಸಗಳು ಸಾಕಷ್ಟು ಏನು ಈ ಗಣೇಶ ಪ್ರತಿಷ್ಠಾಪನೆಯ ಮಂಡಳಿಗೆ ಆಗಿರುವಂಥದ್ದು. ಶಿವಾಜಿ ಫ್ಲೆಕ್ಸನ್ನು ತೆರವುಗೊಳಿಸಿದ ನಂತರವೂ ಸಹ ಹಿಂದೂ ಮುಖಂಡರನ್ನ ಅದೇ ವಿಚಾರಕ್ಕೆ ಸಂಬಂಧಪಟ್ಟದ್ದು ಬಂಧನ ಮಾಡುವ ಕೆಲಸವನ್ನು ಸಹ ಮಾಡಿದರು. ಅದೇ ರೀತಿ ಏನು ಈಗ ರೂಟನ್ನು ಸಹ ಬದಲಾವಣೆ ಮಾಡುವಂತಂದ್ರೆ ಗಣೇಶ ವಿಸರ್ಜನಾ ಮೆರವಣಿಗೆ ರೂಟನ್ನು ಸಹ ಏನು ಚೇಂಜ್ ಮಾಡಿ ಸಾಕಷ್ಟು ಒಂದು ಭಾವನೆಗಳಿಗೆ ಧಕ್ಕೆ ನೀಡಿದ್ದಾರೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಪ್ಪು ಬಟ್ಟೆ ಮತ್ತು ಆ ಕಪ್ಪು ವಸ್ತ್ರವನ್ನು ಧರಿಸಿ ಮೌನ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಿರುವಂಥದ್ದು. ಎಲ್ಲೋ ಗಲಾಟೆ ಆದರೆ ಇಲ್ಲಿ ನಿರ್ಬಂಧ ಹೇರ್ತಾರೆ. ವರ್ಷಕ್ಕೆ ಒಂದ್ಸಲ ನಡೆಯುವ ಹಬ್ಬಕ್ಕೆ ಇಷ್ಟೊಂದು ರೂಲ್ಸ್ ಯಾಕೆ ಅಂತ ಯುವಕರು ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವಾತಂತ್ರ್ಯನೇ ಇಲ್ಲ, ಎಲ್ಲ ಸ್ವಾತಂತ್ರ್ಯ ಕಣ್ಣು ಮುಚ್ಕೊಂಡು ಮಕ್ಕಂದತ್ ಹೋಗಿ ಮಾಡಕ್ಕೆ ಸ್ವಾತಂತ್ರ್ಯನೇ ಇಲ್ಲ ನಮಗೆ. ಗಣೇಶ ಹೆಂಗ್ ಮೂಕ್ ಬಸವಣ್ಣ ಅದು ಹೋದಂಗೆ ಹೋಗ್ತೈತೆ ಹಂಗೆ ಹೋಗ್ತಾ ಇದೀವಿ ನಾವು ಅಷ್ಟೇ. ಇನ್ನೇನು ಮಾತಾಡಕ್ಕೆ ಏನು ಮಾತೇ ಇಲ್ಲ. ಏನು ಹೇಳ್ತೀರಮ್ಮ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ಕಾರ ಏನಂತ ಮಾತಾಡ್ಬೇಕು ಸರ್ಕಾರದ ಬಗ್ಗೆ? ಸರ್ಕಾರ ನಾವಿದ್ರೆ ಸರ್ಕಾರ, ನಾವಿಲ್ಲ ಅಂದ್ರೆ ಸರ್ಕಾರನೇ ಇಲ್ಲ. ನಮ್ಮಿಂದನೇ ಸರ್ಕಾರ ಅದಕ್ಕೆ ಕಣ್ಣು ಮುಚ್ಕೊಂಡು ಕುತ್ಕೊಂಡೈತೆ. ಸರ್ಕಾರ ಕಣ್ಣು ಮುಚ್ಕೊಂಡು ಕುತ್ಕೊಂಡಿರೋದಕ್ಕೆ ಈ ಮೂಕ್ ಬಸವಣ್ಣನಾಗ ಹೊಂಟಿರೋದು ಎಲ್ಲರೂ. ವೋಟ್ ಬ್ಯಾಂಕಿಗೋಸ್ಕರ ಅವರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಇವತ್ತು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ನಮ್ಮ ಗಣಪತಿ ಮೆರವಣಿಗೆ ಬಂದಾಗ ಕಲ್ಲುಗಳನ್ನು ತೋರಿದ್ರು, ಆ ಕಲ್ಲುಗಳ ತೋರಿದಂಥ ಕೈಗಳಿಗೆ ಕಾನೂನಿನ ಉತ್ತರವನ್ನು ಅವ್ರು ಕೊಡಬೇಕಾಗಿತ್ತು. ಇವತ್ತು ಹೂವಿನ ಮಾಲೆ ಹಿಡ್ಕೊಂಡು ಗಣಪತಿ ಮೆರವಣಿಗೆ ಮಾಡ್ತಕ್ಕಂಥ ಒಬ್ಬ ಸಂಭಾವಿತ ಹಿಂದೂಗಳ ಮೇಲೆ ಇವತ್ತು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಹಿಂದೂ ಸಮಾಜ ಅವ್ರಿಗೆ ಕೊಡುತ್ತೆ. ಸರ್ಕಾರದ ನಡೆಯಿಂದ ಗಣೇಶೋತ್ಸವದ ಆಯೋಜಕರು ಕಂಗೆಟ್ಟು ಹೋಗಿದ್ದು, ದಾವಣಗೆರೆಯ ಈ ಪ್ರತಿಭಟನೆ ಸಾಕಷ್ಟು ಮುಜುಗರಕ್ಕೀಡಾಗುವಂತೆ ಮಾಡಿದೆ. ವಿಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಗಣೇಶೋತ್ಸವ ಆಚರಿಸಬೇಕು ಅಂತಂದ್ರೆ 10 ರೂಲ್ಸ್ಗಳನ್ನು ತಂದು ಅದ್ದೂರಿಯಾಗಿ ಆಚರಿಸದಂತೆ ಆಗೋಗಿದೆ. ಈ ಗಣೇಶೋತ್ಸವದ ಸಂಭ್ರಮ ಸಡಗರ ಎಲ್ಲೊಂದು ಕಡೆ ಕಳೆಗುಂತಾ ಇದೆಯಾ ಅನ್ನುವಂಥ ವಿಚಾರಗಳು ಕೂಡ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಆದರೆ ಹಿಂದೂಗಳ ಖುಷಿಗೆ ಇಲ್ಲಿ ಅಧಿಕಾರಿಗಳು ತಣ್ಣೀರೆರಚಿದ್ದಾರೆ. ಈ ಘಟನೆ ಆಗಿದ್ದಾದರೂ ಎಲ್ಲಿ, ಏನಾಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಅದ್ದೂರಿ ಗಣೇಶೋತ್ಸವಕ್ಕೆ ಬ್ರೇಕ್. ಕಪ್ಪು ಪಟ್ಟಿ ಧರಿಸಿ ಭಕ್ತರ ಮೆರವಣಿಗೆ. ಗಣೇಶೋತ್ಸವ ಅಂದ್ರೆ ಯುವಕರಿಗೆ ಎಲ್ಲಿಲ್ಲದ ಉತ್ಸಾಹ. ಸದ್ಯ ರಾಜ್ಯದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿದ್ದ ಗಣೇಶ ಮೆರವಣಿಗೆಗೆ ಗ್ರಹಣ ಹಿಡಿದಂತಾಗಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಮಟ್ಟಿಕಲ್ನಲ್ಲಿ 35 ವರ್ಷದಿಂದ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಮಾಡಲಾಗ್ತಾ ಇತ್ತು. ಈ ಬಾರಿ ಯಾವುದೇ ಡಿಜಿಗೆ ಅವಕಾಶ ಕೊಟ್ಟಿಲ್ಲ. ಇದರಿಂದ ಬೇಸತ್ತ ಗಣೇಶೋತ್ಸವ ಸಮಿತಿ ಸದಸ್ಯರು ಈ ಬಾರಿ ವಿನೂತನವಾಗಿ ಪ್ರತಿಭಟಿಸುವ ಮೂಲಕ ಗಣೇಶನ ಮೆರವಣಿಗೆ ಮಾಡಿದ್ದಾರೆ. ಗಣೇಶ ಚತುರ್ಥಿ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಡೆದುಕೊಂಡಿರುವಂಥ ನಡೆಯನ್ನು ಖಂಡಿಸಿ ದಾವಣಗೆರೆ ನಗರದ ಮಟ್ಟಿಕಲಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ವಿಸರ್ಜನಾ ಮೆರವಣಿಗೆಯನ್ನು ಮೌನ ಪ್ರತಿಭಟನೆ ಮತ್ತು ಕಪ್ಪು ಬಟ್ಟೆ ಧರಿಸುವ ಮೂಲಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ತಾವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಒಂದು ಇಲ್ಲಿ ಸ್ಪಂದನೆ ಆಗದಿರುವಂಥ ಕೆಲಸ ಜಿಲ್ಲಾಡಳಿತದಿಂದ ಕೆಲವೊಂದಷ್ಟು ಅಡೆತಡೆಗಳು ಉಂಟಾಗುವಂಥ ಕೆಲವೊಂದಷ್ಟು ಸ್ಪಂದನೆ ಆಗದಿರುವಂಥ ಕೆಲಸಗಳು ಸಾಕಷ್ಟು ಏನು ಈ ಗಣೇಶ ಪ್ರತಿಷ್ಠಾಪನೆಯ ಮಂಡಳಿಗೆ ಆಗಿರುವಂಥದ್ದು. ಶಿವಾಜಿ ಫ್ಲೆಕ್ಸನ್ನು ತೆರವುಗೊಳಿಸಿದ ನಂತರವೂ ಸಹ ಹಿಂದೂ ಮುಖಂಡರನ್ನ ಅದೇ ವಿಚಾರಕ್ಕೆ ಸಂಬಂಧಪಟ್ಟದ್ದು ಬಂಧನ ಮಾಡುವ ಕೆಲಸವನ್ನು ಸಹ ಮಾಡಿದರು. ಅದೇ ರೀತಿ ಏನು ಈಗ ರೂಟನ್ನು ಸಹ ಬದಲಾವಣೆ ಮಾಡುವಂತಂದ್ರೆ ಗಣೇಶ ವಿಸರ್ಜನಾ ಮೆರವಣಿಗೆ ರೂಟನ್ನು ಸಹ ಏನು ಚೇಂಜ್ ಮಾಡಿ ಸಾಕಷ್ಟು ಒಂದು ಭಾವನೆಗಳಿಗೆ ಧಕ್ಕೆ ನೀಡಿದ್ದಾರೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಪ್ಪು ಬಟ್ಟೆ ಮತ್ತು ಆ ಕಪ್ಪು ವಸ್ತ್ರವನ್ನು ಧರಿಸಿ ಮೌನ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಿರುವಂಥದ್ದು. ಎಲ್ಲೋ ಗಲಾಟೆ ಆದರೆ ಇಲ್ಲಿ ನಿರ್ಬಂಧ ಹೇರ್ತಾರೆ. ವರ್ಷಕ್ಕೆ ಒಂದ್ಸಲ ನಡೆಯುವ ಹಬ್ಬಕ್ಕೆ ಇಷ್ಟೊಂದು ರೂಲ್ಸ್ ಯಾಕೆ ಅಂತ ಯುವಕರು ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವಾತಂತ್ರ್ಯನೇ ಇಲ್ಲ, ಎಲ್ಲ ಸ್ವಾತಂತ್ರ್ಯ ಕಣ್ಣು ಮುಚ್ಕೊಂಡು ಮಕ್ಕಂದತ್ ಹೋಗಿ ಮಾಡಕ್ಕೆ ಸ್ವಾತಂತ್ರ್ಯನೇ ಇಲ್ಲ ನಮಗೆ. ಗಣೇಶ ಹೆಂಗ್ ಮೂಕ್ ಬಸವಣ್ಣ ಅದು ಹೋದಂಗೆ ಹೋಗ್ತೈತೆ ಹಂಗೆ ಹೋಗ್ತಾ ಇದೀವಿ ನಾವು ಅಷ್ಟೇ. ಇನ್ನೇನು ಮಾತಾಡಕ್ಕೆ ಏನು ಮಾತೇ ಇಲ್ಲ. ಏನು ಹೇಳ್ತೀರಮ್ಮ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ಕಾರ ಏನಂತ ಮಾತಾಡ್ಬೇಕು ಸರ್ಕಾರದ ಬಗ್ಗೆ? ಸರ್ಕಾರ ನಾವಿದ್ರೆ ಸರ್ಕಾರ, ನಾವಿಲ್ಲ ಅಂದ್ರೆ ಸರ್ಕಾರನೇ ಇಲ್ಲ. ನಮ್ಮಿಂದನೇ ಸರ್ಕಾರ ಅದಕ್ಕೆ ಕಣ್ಣು ಮುಚ್ಕೊಂಡು ಕುತ್ಕೊಂಡೈತೆ. ಸರ್ಕಾರ
ಕಣ್ಣು ಮುಚ್ಕೊಂಡು ಕುತ್ಕೊಂಡಿರೋದಕ್ಕೆ ಈ ಮೂಕ್ ಬಸವಣ್ಣನಾಗ ಹೊಂಟಿರೋದು ಎಲ್ಲರೂ. ವೋಟ್ ಬ್ಯಾಂಕಿಗೋಸ್ಕರ ಅವರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಇವತ್ತು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ನಮ್ಮ ಗಣಪತಿ ಮೆರವಣಿಗೆ ಬಂದಾಗ ಕಲ್ಲುಗಳನ್ನು ತೋರಿದ್ರು ಆ ಕಲ್ಲುಗಳ ತೋರಿದಂಥ ಕೈಗಳಿಗೆ ಕಾನೂನಿನ ಉತ್ತರವನ್ನು ಅವ್ರು ಕೊಡಬೇಕಾಗಿತ್ತು. ಇವತ್ತು ಹೂವಿನ ಮಾಲೆ ಹಿಡ್ಕೊಂಡು ಗಣಪತಿ ಮೆರವಣಿಗೆ ಮಾಡ್ತಕ್ಕಂಥ ಒಬ್ಬ ಸಂಭಾವಿತ ಹಿಂದೂಗಳ ಮೇಲೆ ಇವತ್ತು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಹಿಂದೂ ಸಮಾಜ ಅವ್ರಿಗೆ ಕೊಡುತ್ತೆ. ಸರ್ಕಾರದ ನಡೆಯಿಂದ ಗಣೇಶೋತ್ಸವದ ಆಯೋಜಕರು ಕಂಗೆಟ್ಟು ಹೋಗಿದ್ದು ದಾವಣಗೆರೆಯ ಈ ಪ್ರತಿಭಟನೆ ಸಾಕಷ್ಟು ಮುಜುಗರಕ್ಕೀಡಾಗುವಂತೆ ಮಾಡಿದೆ. ವಿಠ್ಠಲ್ ಕ್ಯಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.